ಪ್ರೇಸ್ ದ ಲಾರ್ಡ್. ದೇವರ ಮಹಿಮೆಗೆ ಸ್ತೋತ್ರವಾಗಲಿ. ಕೀರ್ತನೆ 1ನೇ ಭಾಗದಲ್ಲಿ 1ನೇ ಅಧ್ಯಾಯವನ್ನು ನಾವಿವತ್ತು ಧ್ಯಾನಿಸೋಣ. ಕೀರ್ತನೆ 1ನೇ ಅಧ್ಯಾಯವನ್ನು ಓದೋಣ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ. ಇಲ್ಲಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನೆಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ದುಷ್ಟರೂ ಹಾಗಲ್ಲ, ಗಾಳಿ ಬಡಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ಆದುದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವೋ ನಾಶವಾಗುವುದು. ಆಮೇಲೆ ಹಲ್ಲೆಲೂಯಾ. ಬೇರೆ ಈ 1ನೇ ಅಧ್ಯಾಯದಲ್ಲಿ ನನಗೆ ಉತ್ತೇಜನವಾದ ವಾಕ್ಯ 1ನೇ ಅಧ್ಯಾಯದಲ್ಲಿ 2ನೇ ವಚನ ಹೀಗೆ ಹೇಳುತ್ತೆ. ದೇವರು ನಮ್ಮ ಸಂಗಡ ಮಾತನಾಡುವ 2ನೇ ವಚನದಲ್ಲಿ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಸೊ ಹಗಲಿರುಳು ನಾವು ಸತ್ಯವೇದವನ್ನು ಅದನ್ನು ಧ್ಯಾನಿಸುವಾಗ ನಾವು ಎಷ್ಟು ಧನ್ಯರು. ನಾವು ದೇವರ ಮಕ್ಕಳೆನಿಸಿಕೊಳ್ಳುತ್ತೇವೆ. ಅದನ್ನು ದೇವರು ಹೇಳಿದ್ದಾರೆ ಆ ವಾಕ್ಯದಲ್ಲಿ, ಎಷ್ಟು ಸ್ಪಷ್ಟವಾಗಿ ವಾಕ್ಯ ಹೇಳಲ್ಪಟ್ಟಿದೆ ನೋಡಿ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಹಾಗೆ ಅವನು ಎಷ್ಟೋ ಧನ್ಯ. ಅದೇ ವಚನದ 3ನೇ ಅಧ್ಯಾಯದಲ್ಲಿ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಹಲ್ಲೆಲೂಯಾ. ಎಷ್ಟು ದೇವರು ನಮಗೆ ಎಷ್ಟು ಒಂದು ಉತ್ತೇಜನ ವಾಕ್ಯ ಇಲ್ಲಿ ಕೊಟ್ಟಿದ್ದಾರೆ. ದೇವರ ವಾಕ್ಯ ನನಗೆ ಇದು ತುಂಬ ಎನ್ಕರೇಜಿಂಗ್ ವರ್ಡ್ ಆಯಿತು. ಹೌದು ಪ್ರಿಯರೇ, ನಾವು ಈ ಲೋಕದಲ್ಲಿ ಎಷ್ಟೋ ಒಂದು ಕಷ್ಟದಲ್ಲಿ ನಾವು ಈ ಲೋಕದಲ್ಲಿ ನಾವು ಎಷ್ಟು ಕಷ್ಟಪಡ್ತೀವಿ. ಹಗಲಿರುಳು ನಾವು ದುಡಿತೀವಿ. ನಾವು ಎಷ್ಟು ದುಡಿದ್ರೂ ನಮಗೆ ಹೊಟ್ಟೆ ತುಂಬುತ್ತಾ ಇಲ್ಲ, ಮತ್ತು ನಮಗೆ ತುಂಬ ತೃಪ್ತಿ ಆಗುತ್ತಾ, ಯಾವುದರಲ್ಲೂ ತೃಪ್ತಿ ಇರೋದಿಲ್ಲ. ಆದರೆ ದೇವರ ವಾಕ್ಯದಲ್ಲಿ ಸ್ವಲ್ಪ ಸಮಯ ದೇವರಿಗಾಗಿ ಸಮಯ ಕಳೆಯುವಾಗ, ಆ ದೇವರ ವಾಕ್ಯದಲ್ಲಿ ನಾವು ಈ ವಾಕ್ಯ ಹೇಳುತ್ತೆ, ಹಗಲಿರುಳು ಧ್ಯಾನಿಸುವವನವನೆಷ್ಟು ಧರ್ಮಶಾಸ್ತ್ರವನ್ನು ಹಗಲಿರುಳು ಧ್ಯಾನಿಸುವವನನ್ನೆಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಎಷ್ಟು ಚಂದವಾಗಿ ದೇವರ ವಾಕ್ಯ ಹೇಳಿದ್ದಾರೆ. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿರುವನು. ಸೊ ಆ ನೀರ ಬಳಿಯಲ್ಲಿ ಬೆಳೆದಿರುವ ಮರ ಎಷ್ಟು ಚೆನ್ನಾಗಿ ಅದು ರೆಂಬೆಯೆಲ್ಲ ಅದು ಎಷ್ಟು ಚಂದವಾಗಿ ಎಲೆಗಳೆಲ್ಲ ಬಾಡದೆ ಅದೆಷ್ಟು ಚೆನ್ನಾಗಿ ಫಲ ಕೊಡುವ ಮರವಾಗಿರುತ್ತೆ. ಹಾಗೆಯೇ ನಾವು ದೇವರಲ್ಲಿ ಫಲ ಕೊಡುವವರಾಗಿರಬೇಕು ಪ್ರಿಯರೇ. ನನಗೆ ಸಹ ಹೇಳುತ್ತೇನೆ, ನಮಗೆ ಸಹ ವಾಕ್ಯ ತುಂಬ ಒಂದು ಎನ್ಕರೇಜಿಂಗ್ ವರ್ಡ್ ಆಗಿತ್ತು. ಸೊ ಈ ವಾಕ್ಯ ಓದುವಾಗ ದೇವರು ನನ್ನ ಸಂಗಡ ಪದೇ ಪದೇ ಮಾತನಾಡುವ ವಾಕ್ಯವಾಗಿ ಯಾವಾಗ ಇದು ಧ್ಯಾನಿಸುತ್ತೇವೋ ಆ ವಾಕ್ಯ ನಮಗೆ ಉತ್ತೇಜನವಾಗಿ ಎನ್ಕರೇಜಿಂಗ್ ವರ್ಡ್ ಆಗಿರುತ್ತೆ. ಸೊ ಈ ವಾಕ್ಯದಲ್ಲಿ ಹೇಳುತ್ತೆ, ದೇವರು ಹೇಳುವ ಈ ವಾಕ್ಯದಲ್ಲಿ ಎಂತಹ ದೇವರಲ್ಲಿ ಹೇಳಿದ್ದಾರೆ, ನೀರಿನ ಕಾಲುವೆಗಳ ಮರದ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವೆವು ಎಂಬುದಾಗಿ. ಹೌದು ಪ್ರಿಯರೇ, ನಾವು ಹಾಗೆಯೇ ಇರಬೇಕು ದೇವರ ವಾಕ್ಯದಲ್ಲಿ. ಅದನ್ನು ಹಗಲಿರುಳು ಧ್ಯಾನಿಸಬೇಕು. ಆವಾಗ ನಾವು ಆ ರೀತಿಯೇ ದೇವರ ವಾಕ್ಯ ನಮ್ಮ ಅನುದಿನದಲ್ಲಿ ನಾವು ಅದನ್ನು ಧ್ಯಾನಿಸುತ್ತಾ ಆ ವಾಕ್ಯದಲ್ಲಿ ನಾವು ಇರುವಾಗ, ಆ ವಾಕ್ಯದಂತೆ ಕೈಕೊಂಡು ನಡೆಯುವಾಗ ನಮ್ಮ ಲೈಫ್ ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದಿರುವ ಮರ ಹಾಗೆಯೇ ನಾವಿರುತ್ತೇವೆ. ಇದು ಅರ್ಥ ನನಗೆ ದೇವರಾತ್ಮರು ಮಾತನಾಡುವ ವಾಕ್ಯ ಎಂಬುದಾಗಿ ನಾವು ಈ ವಾಕ್ಯವನ್ನು ಇದು ಮಾತ್ರವಲ್ಲದೆ ಸತ್ಯವೇದವನ್ನು ಧ್ಯಾನಿಸುವಾಗ
ಆ ವಾಕ್ಯದಲ್ಲಿ ದೇವರು ಏನನ್ನು ಕೊಟ್ಟಿದ್ದಾರೋ ಅದನ್ನು ನಾವು ಹಗಲಿರುಳು ಧ್ಯಾನಿಸುವಾಗ ನಾವು ನೀರಿನ ಕಾಲುವೆ ಹತ್ತಿರದಲ್ಲಿ ಬೆಳೆಯುವ ಮರದ ಹಾಗೆಯೇ ನಾವು ಫಲ ಕೊಡುವಂತರಾಗಿರುತ್ತೇವೆ. ಹೌದು, ಹಾಗೆಯೇ ನಾವು ಬೆಳೆದಿರುವ ಮರದಂತೆ ಇರುತ್ತೇವೆ. ಆ ನೀರಿನ ಕಾಲುವೆ ಬಳಿಯಲ್ಲಿ ಬೆಳೆದಿರುವ ಮರ ನೀವು ನೋಡಿರಬೇಕು, ಎಷ್ಟು ಗ್ರೀನರಿಯಾಗಿ ಅದು ಎಷ್ಟು ಫಲಭರಿತವಾದ ಮರವಾಗಿರುತ್ತದೆ. ಹಾಗೆ ನಮ್ಮ ಲೈಫಲ್ಲೂ ನಾವು ದೇವರಿಗೆ ಫಲ ಕೊಡುವಂಥರಾಗಿರುತ್ತೇವೆ. ಫಲ ಅಂದರೆ ಏನು? ಫಲ ಅಂದರೆ ನಾವು ಲೈಕ್ ನಮ್ಮ 9 ವರ ಫಲಗಳು ದೇವರು ನಮಗೆ ಕೊಟ್ಟಿದ್ದಾರೆ. ಪರಿಶುದ್ಧಾತ್ಮನ 9 ಫಲಗಳು, ಪ್ರೀತಿ, ಸಹನೆ, ತಾಳ್ಮೆ, ದೀರ್ಘ ಶಾಂತಿ, ಕ್ಷಮೆ, ದಮೆ, ಉಪಕಾರ, ಎಲ್ಲವೂ ದೇವರು ನಮಗೆ 9 ಫಲ ಕೊಟ್ಟಿದ್ದಾರೆ. ಆ ಫಲಭರಿತರಾದ ಮರದಂತೆ ನಾವು ಬೆಳೆದಿರುತ್ತೇವೆ. ಲೈಕ್ ವಿ ವಿಲ್ ಗಿವ್ ಫ್ರೂಟ್ ಟು ಜೀಸಸ್. ಲೈಕ್ 9 ಪವಿತ್ರ ಆತ್ಮನ ಫಲಗಳಿಂದ ತುಂಬಿದವರಾಗಿರುತ್ತೇವೆ. ಸೊ ನಾವು ನಮ್ಮ ಲೈಫಲ್ಲಿ ಎಷ್ಟೋ ಮಿಸ್ಟೇಕ್ಸ್ ಮಾಡಿ, ನನ್ನ ಲೈಫಲ್ಲಿ ನಾನೇ ಎಷ್ಟೋ ಮಿಸ್ಟೇಕ್ಸ್ ಮಾಡಿರ್ತೇನೆ. ಬಟ್ ದೇವರು ಯಾವಾಗ ನಮ್ಮಲ್ಲಿ ವಾಕ್ಯದಲ್ಲಿ ಮಾತನಾಡುವಾಗ ಅವ್ರ ಮುಖಾಮುಖಿಯಾಗಿ ಮಾತನಾಡುವ ಸಂತೋಷ ನಮ್ಮ ಹೃದಯದಲ್ಲಿರೋದು. ದೇವರು ನನ್ನ ಸಂಗಡ ಇವತ್ತು ಮಾತನಾಡಿದರು. ಸೊ ಐ ಆಮ್ ಹ್ಯಾಪಿ ಫಾರ್ ದಿಸ್ ವರ್ಡ್. ಈ ವಾಕ್ಯ ಕೊಟ್ಟಿದ್ರಲ್ಲ, ಸೊ ನನಗೆ ಸಹ ನಾನು ಸಹ ಇಲ್ಲಿ ಮಾತನಾಡುವಾಗ ನಾನು ಏನೋ ಕಲಿಯುತ್ತಿದ್ದೇನೆ. ನನ್ನಲ್ಲಿಯೂ ಏನೋ ಒಂದು ಸಮಾಧಾನ, ನನ್ನಲ್ಲಿಯೂ ಏನೋ ಒಂದು ಲೈಕ್ ಐ ಫೀಲ್ ಹ್ಯಾಪಿ ಟು ರೀಡ್ ದ ವರ್ಡ್ ಆಫ್ ಗಾಡ್. ಈ ವಾಕ್ಯದಲ್ಲಿ ನಿಮ್ಮಲ್ಲಿಯೂ ನನಗೆ ಹಂಚಿಕೊಳ್ಳಲಿಕ್ಕೆ ಬಹಳ ಇಷ್ಟವಾಯಿತು. ಸೊ ನಾನು ಹಾಗೆ ಈ ವಾಕ್ಯದಲ್ಲಿ ನಿಮಗೂ ಸಹ ಎನ್ಕರೇಜ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮನ್ನು ಸಹ ಫಲಭರಿತವಾದ ಮರಗಳಂತೆ ಆಗಿ ನಿಮ್ಮ ಜೀವಿತದಲ್ಲಿ ದೇವರ ಆತ್ಮನು ನಿಮ್ಮನ್ನು ಸಹ ದೇವರ ಆಶೀರ್ವದಿಸಿ ಈ ಲೋಕದಲ್ಲಿ ನಾವು ಸಾಕ್ಷಿಗಳಾಗಿ ಜೀವಿಸುವ. ಹಲ್ಲೆಲೂಯಾ, ಸ್ತೋತ್ರ. ಹೌದು, ಕರ್ತನು ನಮ್ಮ ಜೊತೆಯಲ್ಲಿ ಇದ್ದಾರೆ. ಸೊ ನಾವು ಭಯಪಡೋದು ಬೇಡ. ದೇವರು ನಮ್ಮ ಪಕ್ಕದಲ್ಲೇ ಇದ್ದಾರೆ. ಸೊ ನೀರಿನ ಕಾಲುವೆಗಳಾಗಿ ಬೆಳೆದಿರುವ ಮರದಂತೆಯೇ ನಾವು ಯಾವಾಗಲೂ ಗ್ರೀನರಿಯಾಗಿರುವ ಮರಗಳು ನೋಡುವಾಗ ನಮ್ಮ ಮನಸ್ಸಿಗೆ ಎಷ್ಟು ಸಂತೋಷವಾಗುತ್ತದೆ. ಹಾಗೆಯೇ ನಾವು ಇರಬೇಕು ಬೇರೆ ಹಾಗೆ. ಸೊ ಈ ವಾಕ್ಯವು ದೇವರು ನನ್ನಲ್ಲಿ ಮಾತನಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ಲೈಕ್ ಐ ಫೀಲ್ ಥ್ಯಾಂಕ್ಫುಲ್ ಟು ಯು ಆಲ್ to listening this word. Praise God. Amen.